ನಂದಿ ಬೆಟ್ಟದ ಹೋಮ್ ಸ್ಟೇನಲ್ಲಿ ಲವ್ ಜಿಹಾದ್ಗೆ ಯುವತಿ ಬಲಿಯಾಗಿದ್ದಾಳೆ. ಪ್ರೀತಿಸಿದ ಯುವತಿಯನ್ನ ಡ್ರಗ್ಸ್ ನಶೆಯಲ್ಲಿ ಕೊಲೆ ಮಾಡಿದಾನೆ ಪ್ರಿಯಕರ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದ ಸಮೀಪದ ಹೋಮ್ ಸ್ಟೇನಲ್ಲಿ ಘಟನೆ ನಡೆದಿದೆ. ಪ್ರೀತಿಸಿದ ಯುವತಿ ಸುರಭಿ ಕೊಲೆ ಮಾಡಿದ್ನ ಮೊಹಮ್ಮದ್ ಅಲಿ. ಕೊಲೆ ಮಾಡಿ ಯುವತಿಯ ಶವವನ್ನ ನೇಣಿಗೆ ಹಾಕಿದ್ದ ಅನ್ನೋ ಸಂಶಯ ಇದೆ. ಯುವತಿ ಕೊಲೆ ನಂತರ ತಾನು ಕೂಡ ಮೊಹಮ್ಮದ್ ಅಲಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ನಂದಿ ಬೆಟ್ಟದ ಹೋಮ್ ಸ್ಟೇನಲ್ಲಿ ಆಗಿರುವಂತಹ ಘಟನೆ ಇದು. ಲವ್ ಜಿಹಾದ್ಗೆ ಬಲಿಯಾದ್ಲ ಯುವತಿ. ಡ್ರಗ್ಸ್ ನಶೆಯಲ್ಲಿ ಪ್ರೀತಿಸಿದ ಯುವತಿಯನ್ನ ಪ್ರಿಯಕರ ಕೊಲೆ ಮಾಡಿದ. ಪ್ರೀತಿಸಿದ ಯುವತಿ ಸುರಭಿಯನ್ನ ಕೊಲೆ ಮಾಡಿದ್ನ. ಹಾಗಾದ್ರೆ ಮೊಹಮ್ಮದ್ ಅಲಿ, ಆತನ ಫೋಟೋ ನೋಡ್ತಾ ಇದ್ದೀರಿ. ಕೊಲೆ ಮಾಡಿದ ನಂತರ ಆಕೆ ಶವವನ್ನ ನೇಣು ಹಾಕಿದ್ನಂತೆ ಅನ್ನೋ ಸಂಶಯ ಇದೆ ಪೊಲೀಸರಿಗೆ. ಯುವತಿ ಕೊಲೆಯ ನಂತರ ತಾನು ಕೂಡ ಆತ್ಮಹತ್ಯೆಗೆ ಯತ್ನ ಪಟ್ಟಿದ್ನಂತೆ. ಆಕೆಯ ಫೋಟೋ ನೋಡ್ತಾ ಇದ್ದೀರಿ ನೀವು. ಹಲ್ಲೆಗೊಳಗಾಗಿದ್ದ ಸುರಭಿ, ತಾನು ಪ್ರೀತಿಸಿದಂತಹ ಯುವತಿ ಸುರಭಿಯ ಕೊಲೆ ಮಾಡಿದ್ನ ಮೊಹಮ್ಮದ್ ಅಲಿ. ಆಕೆಯ ಮೊದಲಿನ ಫೋಟೋ ನೋಡ್ತಾ ಇದ್ದೀರಿ. ಸುರಭಿ ಹೇಗಿದ್ದವಳು, ಹಲ್ಲೆಯ ನಂತರ ಆಕೆ ಹೇಗಾಗಿದ್ದಾಳೆ. ಡ್ರಗ್ಸ್ ನಶೆಯಲ್ಲಿ ಪ್ರೀತಿಸಿದ ಯುವತಿಯನ್ನೇ ಕೊಲೆ ಮಾಡಿದ್ದಾನೆ ಮೊಹಮ್ಮದ್ ಅಲಿ ಅಂತ ಆರೋಪಿ. ಯುವತಿ ಕೊಲೆ ನಂತರ ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೇನೋ ಯತ್ನ ಪಟ್ಟಿದ್ನಂತೆ. ಕೊಲೆ ಮಾಡಿ ಯುವತಿಯ ಶವವನ್ನ ನೇಣಿಗೆ ಹಾಕಿರೋದ್ರ ಬಗ್ಗೆ ಅನುಮಾನ ಇದೆ ಪೊಲೀಸರಿಗೆ. ಲವ್ ಜಿಹಾದ್ಗೆ ಯುವತಿ ಬಲಿಯಾಗಿದ್ದಾಳೆ ಅನ್ನೋ ಸಂಶಯ ಬರ್ತಾ ಇದೆ. ನೆನೆ ಸಂಜೆ ನಂದಿ ಬೆಟ್ಟದ ಸಮೀಪದ ಹೋಮ್ ಸ್ಟೇಗೆ ಇಬ್ರು ಕೂಡ ಬಂದಿದ್ರು. 1 ವರ್ಷದಿಂದ ಸುರಭಿ ಈ ಕೇರಳದ ಮೊಹಮ್ಮದ್ ಅಲಿಯನ್ನ ಪ್ರೀತಿಸ್ತಾ ಇದ್ರು. ನಿನ್ನೆ ಸಂಜೆ ಹೋಮ್ ಸ್ಟೇಗೆ ಬಂದಿದ್ದಾರೆ. ನಂದಿ ಬೆಟ್ಟದಲ್ಲಿದೆ ಇದು ಹೋಮ್ ಸ್ಟೇ. 1 ವರ್ಷದ ಪ್ರೀತಿ ಇಬ್ರದ್ದು. ಈ ಮೊಹಮ್ಮದ್ ಅಲಿ ಬೆಂಗಳೂರಿನಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಫಿಸಿಯೋಥೆರಪಿಸ್ಟ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ಲು ಈ ಯುವತಿ ಸುರಭಿ. ಬೆಂಗಳೂರಿನ ಯಡಿಯೂರಿನಲ್ಲಿ ತನ್ನ ತಾಯಿಯ ಜೊತೆ ಸುರಭಿ ವಾಸವಾಗಿದ್ಲು. ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ಲು. ಕ್ಯಾಬ್ ಬುಕ್ ಮಾಡಿದಾಗ ಸುರಭಿಗೆ ಈ ಮೊಹಮ್ಮದ್ ಅಲಿ ಪರಿಚಯ ಆಗಿದೆ. ಕ್ಯಾಬಿನ ಡ್ರೈವರ್ ಇವರು. ಮೊಹಮ್ಮದ್ ಅಲಿ ಸಹವಾಸ ಮಾಡಿ ಸುರಭಿ ಡ್ರಗ್ ಅಡಿಕ್ಟ್ ಆಗ್ತಾಳೆ. 6 ತಿಂಗಳ ಹಿಂದೆ ಸುರಭಿ ಮೇಲೆ ಪ್ರಿಯಕರ ಮೊಹಮ್ಮದ್ ಅಲಿ ಹಲ್ಲೆ ಮಾಡಿದ್ದ. ಹಲ್ಲೆ ನಂತರ ಹಿಂದೂ ಸಂಘಟನೆ ಕಾರ್ಯಕರ್ತರು ಸುರಭಿಯನ್ನ ರಕ್ಷಣೆ ಮಾಡಿದ್ರು. ಇದೇ ಹಲ್ಲೆ ಸಂಬಂಧ ಕುಮಾರಸ್ವಾಮಿ ಲೇಔಟ್ನಲ್ಲಿ ಕೇಸ್ ಕೂಡ ಆಗಿತ್ತು. ಮೈಸೂರಿನ ಪುನರ್ವಸತಿ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದು ಸುರಭಿ ವಾಪಸ್ ಆಗಿದ್ರು. ಬೆಂಗಳೂರಿಗೆ ಬಂದ ಮೇಲೆ ಮತ್ತೆ ಮೊಹಮ್ಮದ್ ಅಲಿ ಜೊತೆ ನಂದಿ ಬೆಟ್ಟಕ್ಕೆ ಹೋಗಿದ್ಲು ಈಕೆ. ಅಲ್ಲೇ ಈಕೆಯ ಹತ್ಯೆಯಾಗಿರೋದು. 6 ತಿಂಗಳ ಹಿಂದೆ ಆಕೆ ಮೇಲೆ ಹಲ್ಲೆ ಆಗಿತ್ತು. ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಬಂದ ನಂತರ ಈಕೆ ಮತ್ತೆ ಮೊಹಮ್ಮದ್ ಅಲಿಯ ಸಂಘಕ್ಕೆ ಬೀಳ್ತಾಳೆ. ಆತನ ಜೊತೆ ನಂದಿ ಬೆಟ್ಟಕ್ಕೆ ಹೋಗಿದ್ಲು. ಅಲ್ಲೇ ಆಕೆಯನ್ನ ಹತ್ಯೆ ಮಾಡಿ ನೇಣಿಗೆ ಹಾಕಿರೋ ಅನುಮಾನ ಇದೆ. ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಏನಿದು ಪ್ರಕರಣ? 6 ತಿಂಗಳ ಹಿಂದೆ ಮೊಹಮ್ಮದ್ ಅಲಿಯಿಂದ ಇಷ್ಟೆಲ್ಲ ಆದ ನಂತರವೂ ಕೂಡ ಆತನ ಸಂಘವನ್ನ ಈಕೆ ಮತ್ತೆ ಮುಂದುವರಿಸಿದ್ಲು. ಏನೇನಾಯ್ತು ಅದಾದ್ಮೇಲೆ? ಖಂಡಿತ ಶ್ವೇತಾ, ಸಂಜಿತ್ ಅಂದರೆ ಕೇರಳ ಮೂಲದ ಮೊಹಮ್ಮದ್ ಸಂಜಿತ್ ಹಾಲಿ ಹಾಗೂ ಸುರಭಿ ಇವರಿಬ್ಬರ ಮಧ್ಯೆ ಕೂಡ ಒಂದು ಪ್ರೀತಿ ಆಗಿರ್ತದೆ. ಅಂದರೆ ಇಬ್ಬರು ಕೂಡ ಲವ್ ಮಾಡ್ತಿರ್ತಾರೆ. ಆದರೆ ಕಳೆದ 6 ತಿಂಗಳಿಂದ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಒಂದು ಮಿಸ್ಸಿಂಗ್ ಕೇಸು ಅಂದರೆ ಅವರ ಪೋಷಕರು ಕೊಟ್ಟಿರ್ತಾರೆ. ಇದಾದ ಬಳಿಕ ಇಬ್ಬರನ್ನು ಸಂಧಾನ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ನಲ್ಲಿ ಸಂಧಾನ ಮಾಡಿ ವಾಪಸ್ ಕಳಿಸ್ಕೊಟ್ಟಿರ್ತಾರೆ ಸುರಭಿಯನ್ನು, ಅಂದರೆ ಅವರ ಮನೆಯವ್ರ ಜೊತೆಗೆ. ಆದರೆ ನಿನ್ನೆ ಸಂಜೆ ಏನೀಗ ನೀವು ನೋಡ್ತಾ ಇರ್ಬೋದು, ಚಿಕ್ಕಬಳ್ಳಾಪುರ
ತಾಲೂಕಿನ ಮುದ್ದೇನಹಳ್ಳಿ ಬಳಿ ಇರುವಂಥ ಒಂದು ಇಲ್ಲಿ ಈ ಒಂದು ಹೋಮ್ ಸ್ಟೇ ಅಂತ ಕರಿತೀವಿ. ಈ ಹೋಮ್ ಸ್ಟೇನಲ್ಲಿ ಇಬ್ಬರು ಕೂಡ ಅಂದರೆ ಕೇರಳ ಮೂಲದ ಮೊಹಮ್ಮದ್ ಸಂಜಿತ್ ಆಲಿ ಹಾಗೂ ಸುರಭಿ ಇಬ್ಬರು ಕೂಡ ಈ ಒಂದು ಕೋಣೆಗೆ ನಿನ್ನೆ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡು ಬಂದಿರ್ತಾರೆ. ಆದರೆ ಇವತ್ತು ಬೆಳಗ್ಗೆ ಚೆಕ್ಔಟ್ ಆಗಬೇಕಾಗಿತ್ತು. ಚೆಕ್ಔಟ್ ಆಗುವಂಥ ಸಂದರ್ಭದಲ್ಲಿ ಎಷ್ಟೊತ್ತಾದರೂ ಹೊರಗಡೆ ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿದ್ದಂಥ ಟೇಕ್ ಕೇರರ್ ಅಂದರೆ ಇದನ್ನು ಮೇಂಟೈನ್ ಮಾಡೋರು ಹೋಗಿ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಇಬ್ಬರು ಕೂಡ ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾರೆ. ಇಬ್ಬರಿಗೂ ಪ್ರಜ್ಞೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದಾಗ ಪೊಲೀಸರು ಗಮನಕ್ಕೆ ತರ್ತಾರೆ. ನಂದಿಗಿರಿಧಾಮ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸುರಭಿ ಸಾವನ್ನಪ್ಪಿರ್ತಾಳೆ. ಆದರೆ ಸಂಜಿತ್ ಅಲಿ ಏನಿರ್ತದೆ, ಮೊಹಮ್ಮದ್ ಸಂಜಿತ್ ಅಲಿ ಆತ ಇನ್ನೂ ಬದುಕಿರ್ತಾನೆ. ಆ ಕೂಡಲೇ ಚಿಕ್ಕಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಆತನಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಈಗಾಗಲೇ ಔಟ್ ಆಫ್ ಡೇಂಜರ್ ಕೂಡ ಆಗಿದ್ದಾನೆ. ಅಂದರೆ ಸುರಭಿ ಸಾವನ್ನಪ್ಪಿದ್ದಾಳೆ. ಸ್ಥಳಕ್ಕೆ ಭೇಟಿ ನೀಡಿದ್ದಂಥ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಸೊ SP ಅವರು ಹೇಳೋ ಪ್ರಕಾರ ಇದು ಎರಡು ರೀತಿಯಲ್ಲೂ ಕೂಡ ಪೊಲೀಸರಿಗೆ ಅನುಮಾನ ಮೂಡುತ್ತಿದೆ. ಒಂದು ಏನು ಸಂಜಿತ್ ಅಲಿ ಸುರಭಿಯನ್ನು ಕೊಲೆ ಮಾಡಿ ಏನು ಆತ್ಮಹತ್ಯೆ ಮಾಡ್ಕೊಂಡಿರೋ ರೀತಿಯಲ್ಲಿ ನಾಟಕ ಅಂದರೆ ನೇಣು ಆ ಬಿಗಿದ ಸ್ಥಿತಿ ರೀತಿ ಒಂದಷ್ಟು ಆ ರೀತಿಯಾದಂಥ ಒಂದು ಕೊಲೆ ಮಾಡಿ ಈ ಆತ್ಮಹತ್ಯೆ ಮಾಡಿಕೊಂಡಿರುವ ಒಂದು ಡ್ರಾಮಾ ನಡೆದಿರೋ ಸೀನ್ ಕ್ರಿಯೇಟ್ ಮಾಡಿರೋ ಥರ ಒಂದು ಮೇಲ್ನೋಟಕ್ಕೆ ಕಾಣ್ತಿದೆ. ಇಬ್ಬರು ಕೂಡ ಮತ್ತೊಂದು ಭಾಗ ಅಂದರೆ ಇಬ್ಬರು ಕೂಡ ಸೂಸೈಡ್ ಅಟೆಂಪ್ಟನ್ನು ಮಾಡಿ ಆಕೆ ಸತ್ತು ಇವನು ಒಂದಷ್ಟು ಬದುಕುಳಿದಿರ್ಬೋದು ಅನ್ನೋ ಎರಡು ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇರೋವಂಥದ್ದು. ಈಗಾಗಲೇ ಸಾಕಷ್ಟು ಬೆರಳಚ್ಚು ತಜ್ಞರಾಗಿರ್ಬೋದು, ಫಾರೆನ್ಸಿಕ್ಸ್ ಎಲ್ಲರನ್ನೂ ಕೂಡ ಕರೆದು ತಂದು ಇಲ್ಲಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರೋವಂಥದ್ದು. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಆ ಸುರಭಿಯ ಒಂದು ಪೋಷಕರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಆ ಒಂದು ಹೇಳಿಕೆಗಳು ಅವ್ರು ಏನು ಹೇಳ್ತಾರೆ ಅಂದರೆ ಒಂದಷ್ಟು ಪೊಲೀಸರ ಪ್ರಾಥಮಿಕ ಮೂಲಗಳ ಪ್ರಕಾರ ಆ ಸುರಭಿ ಏನು ಮುದ್ದೇನಹಳ್ಳಿ ಏನು ಸತ್ಯಸಾಯಿ ಆಸ್ಪತ್ರೆ ಏನಿದೆ ಅಲ್ಲಿ ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಿದ್ರು, ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತಿದ್ರು. ನಿನ್ನೆ ಇವರಿಬ್ಬರು ಕೂಡ ಮೀಟ್ ಆಗಿ ಈ ಒಂದು ಇಲ್ಲಿಗೆ ಈ ಜಾಗಕ್ಕೆ ಬಂದು ತಂಗಿದ್ರು. ಈ ರಾತ್ರಿ ಈ ಒಂದು ಘಟನೆ ನಡೆದಿದೆ ಅಂತ ಪೊಲೀಸರು ಹೇಳ್ತಾ ಇರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ರವಿಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.